ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ಹತ್ಯೆ ಪ್ರಕರಣ ಕಾಲೇಜು ಆವರಣದಲ್ಲಿ ನಡೆದಂತಹ ನೇಹಾ ಕೊಲೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ಹತ್ಯೆ ಪ್ರಕರಣ ಕಾಲೇಜು ಆವರಣದಲ್ಲಿ ನಡೆದಿದ್ದಂತಹ ನೇಹಾ ಕೊಲೆ. ಬೂದಿ ಮುಚ್ಚಿದ ಕೆಂಡದಂತಾಗಿದ್ದಂತಹ ಕಾಲೇಜು ಇಂದು ಸಹಜ ಸ್ಥಿತಿಗೆ ಮರಳಿದೆ. ಬಿವಿಬಿ ಕಾಲೇಜು ಈಗಾಗಲೇ ನಿನ್ನೆ ಬಿವಿಬಿ ಕಾಲೇಜಿಗೆ ಪೊಲೀಸ್ ಬಿಗಿ ಭದ್ರತೆ ಕೂಡ ಏರ್ಪಾಡು ಮಾಡಲಾಗಿತ್ತು. ಇಂದು ಎಂದಿನಂತೆ ತರಗತಿಗೆ ಆಗಮಿಸಿದ್ದಾರೆ ವಿದ್ಯಾರ್ಥಿಗಳು. ಸಾಕಷ್ಟು ಕಾಲೇಜು ಮುಂದೆ ಪ್ರತಿಭಟನೆ ಕೂಡ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಕಾಲೇಜಿಗೆ ನಿನ್ನೆ ರಜೆ ಕೂಡ ಘೋಷಣೆ ಮಾಡಲಾಗಿತ್ತು. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಕೂಡ ಶುರುವಾಗಿರುವಂಥದ್ದು. ಕಾಲೇಜು ಆವರಣದಲ್ಲಿ ಕೊಲೆ ಕೂಡ ಆಗಿತ್ತು ನೇಹದ್ದು. ಈಗಾಗಲೇ ಇಂದು ಸಹಜ ಸ್ಥಿತಿಗೆ ಮರಳಿದೆ ಬಿವಿಬಿ ಕಾಲೇಜು. ನಿನ್ನೆ ಬಿವಿಬಿ ಕಾಲೇಜಿಗೆ ಪೊಲೀಸ್ ಬಿಗಿ ಭದ್ರತೆ ಕೂಡ ಏರ್ಪಾಡು ಮಾಡಲಾಗಿತ್ತು. ಇಂದು ಎಂದಿನಂತೆ ತರಗತಿಗೆ ಆಗಮಿಸಿದ್ದಾರೆ ವಿದ್ಯಾರ್ಥಿಗಳು. ಪಾಲಿಕೆ ಸದಸ್ಯ ನಿರಂಜನೆಯ ಹಿರೇಮಠ್ ಪುತ್ರಿ ಕೊಲೆ ಪ್ರಕರಣ ರಾಜ್ಯಾದ್ಯಂತ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಫಯಾಜ್ ಎಂಬ ಯುವಕ ಬಿವಿಬಿ ಕಾಲೇಜು ಕ್ಯಾಂಪಸ್ನಲ್ಲೇ ಚಾಕುವಿನಿಂದ ಇರಿದು ಭೀಕರವಾಗಿ ಹತ್ಯೆಯನ್ನು ಮಾಡಿದ್ದ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗಾಗಲೇ ಆರೋಪಿಯನ್ನು ಕೂಡ ಬಂಧಿಸಿರುವಂಥದ್ದು. ಅದೇ ರೀತಿ ಪ್ರೊಟೆಸ್ಟ್ ಕೂಡ ಅಲ್ಲಿ ನಡೀತಾ ಇತ್ತು ಕಾಲೇಜು ಮುಂಭಾಗ. ಬಿವಿಬಿ ಕಾಲೇಜಿಗೆ ಈಗಾಗಲೇ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಏರ್ಪಾಡು ಮಾಡಲಾಗಿತ್ತು. ಇಂದು ಎಂದಿನಂತೆ ತರಗತಿಗೆ ಆಗಮಿಸಿದ್ದಾರೆ ವಿದ್ಯಾರ್ಥಿಗಳು. ಇನ್ನು ಪ್ರಮುಖವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆರೋಪಿಯನ್ನು ಯಾವಾಗ ಬಂಧಿಸ್ತಾರೆ ಘಟನೆ ಬಗ್ಗೆ ಮಾತನಾಡಿದ್ದಾರೆ. ನೇಹಾ ತಂದೆ ನಿರಂಜನೆಯ ಬರ್ಬರವಾಗಿ ಕೊಲೆ ಮಾಡಿದ ಆರೋಪಿಯನ್ನು ಗಲ್ಲಿಗೇರಿಸಬೇಕು ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಂತೆ ರಾಜ್ಯಾದ್ಯಂತ ಎಬಿವಿಪಿ ಕಾರ್ಯಕರ್ತರು ಕೂಡ ಈಗಾಗಲೇ ಅವರನ್ನು ಗಲ್ಲಿಗೇರಿಸಬೇಕು ಅಂತ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಅದರಂತೆ ಬಿವಿಬಿ ಕಾಲೇಜಿಗೆ ಸಾಕಷ್ಟು ಬಿಗಿ ಭದ್ರತೆ ಕೂಡ ಕೊಡಲಾಗಿತ್ತು. ಯಾಕಂತ ಹೇಳಿದ್ರೆ ಕಾಲೇಜು ಕ್ಯಾಂಪಸ್ನ ಆವರಣದಲ್ಲೇ ಈ ಕೊಲೆಯಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ಕಾಲೇಜಿಗೆ ನಿನ್ನೆ ರಜೆ ಘೋಷಣೆ ಮಾಡಿತ್ತು. ಇಂದು ಎಂದಿನಂತೆ ತರಗತಿ ಕೂಡ ಆರಂಭ ಆಗಿರುವಂಥದ್ದು.